ಕಬ್ಬು ಬೆಳೆಗಾರರು, ರೈತರು, ವಿಶೇಷವಾಗಿ ವಿಜಯಪುರ, ಬೆಳಗಾವಿ, ಬಾಗಲಕೋಟೆ ಈ 3 ಜಿಲ್ಲೆಗಳು ಇವತ್ತು ಸಕ್ಕರೆ ಕಾರ್ಖಾನೆ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣಿ ಇದ್ದಾರೆ. ಇವತ್ತು ಈ 3 ಸ್ಥಳದಲ್ಲಿ ವಿಶೇಷವಾಗಿ ಇನ್ನೂರು ಕೂಡ ಇರ್ಬೋದು. ಈ 3 ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಇವತ್ತು ಕಬ್ಬಿನ ಬೆಲೆ ಸುಮಾರು 3,550 ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ರೆ. ವಿಜಯಪುರದಲ್ಲಿ ಇವತ್ತಿನ ಹೋರಾಟದ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀ ಮಂಗುಳಿ ಶ್ರೀಗಳು ವಹಿಸ್ಕೊಂಡಿದ್ದಾರೆ. ಅವರ ಪಾದದಲ್ಲಿ ಭಕ್ತಿ ನಮಗೆ ಸಲ್ಲಿಸಿ ಇವತ್ತು ಎಲ್ಲ ವೇದಿಕೆ ಮೇಲೆ ಪಕ್ಷಾತೀತವಾಗಿ ಇವತ್ತು ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಸೇರಿದರು. ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ 3,500 ರೂಪಾಯಿ ಇವತ್ತಿನ ದಿವಸ ಅದು ಹಾರ್ವೆಸ್ಟಿಂಗ್, ಕಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡು ಅದನ್ನು ಬಿಟ್ಟು ಕೊಡಬೇಕಂದ್ರೆ ಸುಮಾರು ಅದೆಲ್ಲ ಹೇಳಿದ್ರೆ 4,500 ರೂಪಾಯಿ ಆಗ್ತದೆ ಕೊಡಬೇಕು ಅಂತ ತಂದು ಹೇಳ್ತೇವೆ. ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂಥ, ಬಡವರ ಪರವಾಗಿದ್ದಂತೆ. ನಮ್ಗೆ ಗೊತ್ತಿದೆ, ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಇವತ್ತು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ. ರಾಜ್ಯ ಸರ್ಕಾರದಂತ ಕೊಟ್ಟಿದಂಥ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಕೊಟ್ಟಿರೋದನ್ನು ಕುರಿತು ನೋಡಿದ್ದೀನಿ. ಎಷ್ಟು 400 ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದು ಹೋಗ್ತದೆ. ಪ್ರಕಾಶ್ ಹುಕ್ಕೇರಿ ಅವರು ಕೊಟ್ಟಿದ್ದು ನೋಡ್ತಿದ್ದೀವಿ 450 ಹೌದಲ್ಲ 350. ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ. ಒಂದೇದು ನಿಮಗೆ ಬಹಳ ಸ್ಪಷ್ಟವಾಗಿ ಇವತ್ತು ಸಿಗುತ್ತೆ. ಹೇಳಪ್ಪ, ನೀನು ಹೇಳಿದ ನಾನು ಮಾತಾಡಕ್ಕೆ ಕೊಡೋದಿಲ್ಲ. ಈಗ ನೀನು ಹೇಳಿದಲ್ಲ, ನೀನು ಪ್ರಸ್ತಾಪ ಮಾಡಿದ್ರೆ ಹೇಳಬೇಕಾಗ್ತದೆ, ಆರ್ಗ್ಯುಮೆಂಟ್ ಮಾಡೋದಲ್ಲ. ನೀನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ, ನಮ್ಮ ಸರ್ಕಾರ ರೈತರ ಪರವಾಗಿದೆ. ನಮ್ಮ ಸರ್ಕಾರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಕಬ್ಬು ಬೆಳೆಗಾರರ ಪರವಾಗಿದ್ದೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ನಾವು ನಮ್ಮ ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ನಮಗೆ ಸುಧಾವ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಅದಾರ, ನಮ್ಮ ಜಿಲ್ಲೆಯವರಿದ್ದಾರೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ, ಸಕ್ಕರೆ ಸಚಿವರಾಗ್ಲಿ, ನಾನಾಗ್ಲಿ, ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ತಿಳಿಸಿಟ್ಟಿದ್ದೀನಿ, ಆ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಾನು ಉಳಿದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಮತ್ತು ಸಕ್ಕರೆ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ. ಎಲ್ಲರೂ ಕೂಡಿ ಇವತ್ತು ಸಹ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನಿಮಗೆ ನ್ಯಾಯವನ್ನು ದೊರಕಿಸಿಕೊಡುವಂತ ಕೆಲಸ ಮಾಡ್ತೀವಿ. ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ನನ್ನನ್ನು ಪ್ರಸ್ತಾಪ ಮಾಡಬೇಕಾಗಿಲ್ಲ. ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ. ಈಗ ನಾವು ಪ್ರಸ್ತುತ ಅಲ್ಲ, ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತರೂ ಯಾವುದೂ ಇಲ್ಲ. ಅವ್ರು ಕೆಲವೊಂದು ಇದಾವ ಅಂತ ಹೇಳ್ತಾ ಇದ್ದಾರೆ, ಅದನ್ನು ದಯವಿಟ್ಟು ಚೆಕ್ ಮಾಡಿರಿ. ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ, ಇಲ್ಲಿ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ ಇವತ್ತು ಇರೋದೇ ರೈತರಿಗೆ ಆಗಿರೋದು ಅದನ್ನು ನೀವು ಡೀಲ್ ಮಾಡಿ. ರೈತರಿಗೆ ಕೊಟ್ಟಿದ್ದಾರೆ, ರೈತರಿಗೆ ನಾನು ಕೊಟ್ಟ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ.
ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ. ಒಂದು ನಿಮಿಷ, ಒಬ್ಬೊಬ್ಬರು ನಾ ಜಿಲ್ಲಾ ಉಸ್ತುವಾರಿ ಸಚಿವ ನನಗೆ ಇಲ್ಲಿ ಬಾ ಅಂತ ಹೇಳಿದಾರ. ತಿಮ್ಮಾಪುರ ಜಿಲ್ಲಾ ಉಸ್ತುವಾರಿ ಬಾಗಲಕೋಟೆ ಅಲ್ಲಿ ಹೇಳಿದಾರ. ಬೆಳಗಾವ್ನಾಗ ಕೇಳ್ತಾರೆ, ನನಗೂ ಕೇಳ, ಬೆಳಗಾವ್ ಹೋಗಿರೋ ಕೇಳಿದ್ರೆ ನನಗೂ ಕೇಳಪ್ಪ ಇಲ್ಲಿ ನೋಡಿ. ಹಾಗಾದ್ರೆ ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆ ಎಲ್ಲ ಆಗುದು. ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಅವ್ರ ಉಪಾಧ್ಯಕ್ಷರಲ್ಲಿ ನನಗೆ ಕೇಳ ಪ್ಲೀಸ್ ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ರೆ ಆಗಲ್ಲಪ್ಪ. ಈಗ ನೋಡಿ, ಈಗ ನಾವು ಪ್ಲೀಸ್ ಒಂದು ವಿಷಯ ಸುಮ್ಮನೆ ಅಂತ ಹೇಳಿ ಇಲ್ಲಪ್ಪ, ನೀವು ಮಾತಾಡಲ್ಲ ಮಾಡಿದ್ದೀನಿ. ಈಗ ಏನಾಗಿದೆ ಈಗ ತಮ್ಮ ಈಗ ಆಮೇಲೆ ಕೇಳ್ತಾನೆ. ಓಕೆ, ಆಮೇಲೆ ನನಗೆ ವಿಜಯಪುರ ಜಿಲ್ಲೆಗೆ ನನಗೆ ನಿನ್ನ ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ನನಗೆ ಹೇಳಿದ್ವಿ. ನಾವು ಮುಖ್ಯಮಂತ್ರಿ ಹೇಳಿದ್ರೆ ಶಿವಾನಂದ ಪಾಟೀಲ್ ಶುಗರ್ ಮಿನಿಸ್ಟರ್ ಹೋಗ್ತಾರೆ, ನಾವು ಶುಗರ್ ಮಿನಿಸ್ಟರ್ ಆಗ್ತಾರೆ. ಮಾತಾಡೋದು ಮಾಡಿ ನನಗೆ ಇಲ್ಲಿ ಬಾಗಲಕೋಟೆಗೆ ತಿಮ್ಮಾಪುರವರು ಮತ್ತು ಅಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಬೆಳಗಾವಿ ಅಥವಾ ಅವ್ರನ್ನ ಅದು ಸಕ್ಕರೆ ಮಂತ್ರಿ ಆಗಿರೋದ ಇದೊಂದು ಎಸ್ಕೆ ಪಾಟೀಲ್ ತಿಳಿಸೋಗ್ಲಿಕ್ಕೆ ಇದು ಮಾಡಿದ್ರು. ಸೊ ಇದು ಮಹತ್ವದಲ್ಲ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲೇ ಮೀಟಿಂಗ್ ಆಗ್ತದೆ. ಹಾಗೆ ಮಾಡಬೇಕು. ಒಂದು ಪ್ಲೀಸ್ ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ. ಎಲ್ಲಟ್ಟು ಸಂಶಯ ಬೇಡ. ಪ್ಲೀಸ್ 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 ಡಿಸ್ಕಷನ್ ಮಾಡಪ್ಪ ಪ್ಲೀಸ್. ಈಗ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಹಿಂದಿನ ಕೂಡ ಉದಾಹರಣೆ ಯಾವ್ದೋ ಒಂದಲ್ಲ, ಪ್ರಕಾಶ್ ಹುಕ್ಕೇರಿ ಹೋಗಿ ಮಾಡಿದೆ. ಈಗ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಎಲ್ಲವೂ ನಾವು ಹೇಳ್ತೀವಿ. ಅದೇನು ಕೂಡ ಮುಖ್ಯಮಂತ್ರಿಗಳಲ್ಲಿ ಶಿವಾನಂದ ಪಾಟೀಲ್ ಮೀಟಿಂಗ್ ಅನ್ನ ಮಾಡ್ತೀವಿ. ಎಲ್ಲರೂ ತಿಳಿಸಿ ಎಚ್ ಕೆ ಪಾಟೀಲ್, ತಿಮ್ಮಾಪುರ, ನಾವು ಎಲ್ಲರೂ ಕೂಡ ಹೇಳ್ತೀವಿ. ನಿಮ್ಮ ಭಾವನೆಗಳಿಗೆ ನಾವು ಎಲ್ಲವನ್ನೂ ಕೂಡ ಹೇಳಿ ಚರ್ಚೆ ಮಾಡ್ತೀವಿ. ಇದ್ರ ಜೊತೆಗೆ ನಾವು ರೋಡ್ ಬಗ್ಗೆ CSR ರೋಡ್, ಯಾಕಂದ್ರೆ ನಮ್ಮೂರು ಅಷ್ಟೇ ಹಂಗೆ ಆಗ್ಯದ. ಈ ಎಲ್ಲ ರೋಡ್ಗಳು ನಾವು ಏನ್ ಮಾಡ್ತೀವಿ, ಬೀಡಬಡಿಯಿಂದ ಮಾಡಿದ್ವಿ 20 ಟನ್ ಕೆಪಾಸಿಟಿ ಇರ್ತಾವೆ. ಈಗ ಡಬಲ್ ಟ್ರೇಲರ್ ಹೋದಾಗ 40 ಟನ್ ಹಾಕೈತಿ. ಅವು ರೋಡ್ ಡಿಸೈನ್ ಆಗಿಲ್ಲ. ಅದಕ್ಕಾಗಿ ಅವ್ರು CSR ಅಂತ ಹೇಳ್ತಾರೆ. ಅದನ್ನೋ ಸದುರ್ದು ಐತಿ, ಒಂದು ಸ್ವಲ್ಪ ಏನೋ ಅಮೌಂಟ್ ಐತೆ. ಅದು ಮತ್ತು ಬೆಳೆಗಾರದಕ್ಕೂ ಸಾಲಾಗಿಲ್ಲ. ಒಂದು ಮತಕ್ಷೇತ್ರಕ್ಕೆ 25 ಲಕ್ಷ ಬರ್ತೈತೆ. ಅದು ಕೊಡ್ತಾರೆ, ಏನೋ ಎಲ್ಕೋ ತಂಗಿಲ್ಲ. ಒಂದು ಅದನ್ನು ಚಿಂತನೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೇನೆ, ನಮಗೂ ಒಂದು ಇದು ಇದೆ. ಯಾಕಂದ್ರೆ ನಾವು ರೋಡ್ ಮಾಡ್ತೀವಿ, 1 ವರ್ಷನಾಗ ಅದು ಮತ್ತದ ರೋಡ್ ಸ್ಥಿತಿ ಬರ್ತದೆ. ನಾನು ಮುಂದೆ ಇವತ್ತು ನೀವೇನು ಬೇಡಿಕೆ ಇಟ್ಟಿದ್ದೀರಿ. ಇನ್ನೊಂದು ವಿಚಾರ ಇವತ್ತಿನ ದಿವಸ ಇಲ್ಲಿ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಪಾತ್ರ. ನಾನು ಹೇಳ್ತೇನೆ, ಕೇಂದ್ರ ಸರ್ಕಾರದ್ದು ಈಗ ಅವ್ರೇನು ಘೋಷಣೆ ಮಾಡಿದ್ದಾರೆ, 3550 ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. 3550. ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು 3-4 ಬಗೆ ಅದಾವೆ. ಒಂದು ಸಕ್ಕರೆ ಕಾರ್ಖಾನೆಗಳು, ನಾ ಯಾವ ಸಕ್ಕರೆ ಕಾರ್ಖಾನೆ ಪರ ಮಾತಾಡೋದು, ಬಸವೇಶ್ವರ ಶುಗರ್ನಾಗ ಎಸ್ ಟಿ ಪಾಟ್ ಇಟ್ಕೊಂಡು ನಾವು ಒಳಗೆ ಹೋದಿವಿ. ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟಿದ್ದೀವಿ. ನಮ್ದು ರೊಕ್ಕ ವಾಪಸ್ ಬಂದಿಲ್ಲ. ಕೋರ್ಟ್ನಾಗ ನಡೆದ ನಮ್ಮ ಪರಿಸ್ಥಿತಿ. ಹೀಗಾಗಿ ನಮ್ದು ಯಾವುದೋ ಸಕ್ಕರೆ ಕಾರ್ಖಾನೆ ನಮಗೆ ಒಂದು ಮಾತನ್ನು ಹೇಳ್ತೇನೆ. ಈಗ ಎರಡನೇದಾಗಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೂ ಬಹಳ ಪಾತ್ರ ಬರ್ತದೆ. ಯಾಕಂದ್ರೆ ಸಕ್ಕರೆ ಕಾರ್ಖಾನೆ 2-3 ಥರ ಇದಾವೆ. ಒಂದು ರಿಕವರಿ 10:30 11:30 12 ಈ ಪ್ರಕಾರವೂ ಬರ್ತವೆ. ಈ ಮಂಡ್ಯದೆಲ್ಲ 9 ನಮ್ಮಲ್ಲಿ 11-11:30 ಇದೆಲ್ಲ ಅವರೇಜ್ ಬರ್ತದೆ. ಬೇರೆ ಬೇರೆ ಫ್ಯಾಕ್ಟ್ರಿ ನಮ್ಮ ವಿಜಯಪುರ, ಬೆಳಗಾವ ಮತ್ತು ಬಾಗಲಕೋಟೆ ಸ್ವಲ್ಪ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆಗಳು ನಮ್ಗೆ ಇಲ್ಲಿ ಬರ್ತವೆ. ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಹಳಿ ಹೋದವು, ಸಾಲ ಕೊಟ್ಟು ಹೋಗ್ಯಾವ. ಕೆಲವು ಕಾರ್ಖಾನೆಗಳು ಹೊಸದಾಗಿರ್ತಾವೆ, ಸಾಲ ಇರ್ತವೆ. ಎರಡನೇದಾಗಿ ಇವತ್ತು ಇದೆಲ್ಲನೇ ಯಾಕೆ ನಾನು ಹೇಳ್ತೇನೆ ಅಂದ್ರೆ ಸ್ವಲ್ಪ ತಿಳ್ಕೊಂಡಿದ್ರೆ ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಪವರ್ ಐತಿ, ಕೆಲವೊಬ್ಬರಿಗೆ ಪವರ್ ಇಲ್ಲ. ಬರೀ ಶುಗರ್ ಫ್ಯಾಕ್ಟ್ರಿ, ಬರೇ ಕಬ್ಬಿನ ಶುಗರ್ ಆಗಿರೋದ್ರಿಂದ ಅವ್ರ ವಯಬಿಲಿಟಿ ಎಷ್ಟು ನಮ್ಗೆ ಗೊತ್ತಿಲ್ಲ. ಕೆಲವೊಬ್ರಿಗೆ ಪವರ್ ಅಲ್ಲ.
ಇನ್ನು ಕೆಲವೊಬ್ಬರಿಗೆ ಈಗ ಡಿಸ್ಟಿಲರಿ ಎಥನಾಲ್ ಅದ, ಈಗೆಲ್ಲಾನು ಕೂಡ ಇದರಿಂದ ಈ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಮೊನ್ನೆ ಪರವಾಗಿ ಹೇಳ್ತೀವಿ. ಎಲ್ಲಿ ಎಥನಾಲ್ ಇದೆ, ಪವರ್ ಇದೆ, ಪವರ್ ಒಂದು ಸಂದರ್ಭನಾಗ ರೇಟ್ ಚೆನ್ನಾಗಿರ್ತೀವಿ, ರೇಟ್ ಭಾಳ ಕಡಿಮೆ ಅದ. ಎರಡು ಇಂಡಿಯಾ ಅಂತ ನಮ್ಮ ಏನು ಪಿ ಎಸ್ ಭಾರತ ಪೆಟ್ರೋಲಿಂದ ಇರ್ಬೋದು ಆ ಕಡೆ ಮಾಡ್ಯಾರ 40% ಅದೇ ಅದನ್ನು ಕೇಳಿದೆ. ನಾನು ಮಾತಾಡಿದೆ, ನಾನು ಯಾರೋ ಶುಗರ್ ಇಂಡಸ್ಟ್ರಿ ಮಾತಾಡಿದೆ. ಎಥನಾಲ್ ಐತಿ 100 ಇಲ್ಲ, ಎಥನಾಲ್ ಈ 40% ಪರಿಣಾಮ ಆಗ್ತದೆ. ಈಗ ಹಿಂಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದೆ. ಬರೀ ರಾಜ್ಯ ಸರ್ಕಾರ ಮೇಲೆ ಹೇಳುವುದ್ರೆ ಆಗಂಗಿಲ್ಲ. ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಅವ್ರು ಹೆಂಗಿದ್ರು ಬೆಳಗಾವನಾಗ ಅದಾರ, ಬಿಜೆಪಿ ಅಧ್ಯಕ್ಷದಾರ, ಅವರಲ್ಲಿ ರೈತರು ಹೋರಾಟದಾಗ ಭಾಗವಹಿಸಿದಾರೆ. ಅವ್ರಿಗೂ ನೀವು ವಿನಂತಿ ಮಾಡ್ಕೋಬೇಕು. ಅವ್ರಿಗೆ ಹೇಳ್ಬೇಕು ಏನಂದ್ರ, ನೀವು ಪ್ರಧಾನಮಂತ್ರಿ ಕಡೆ ಒಂದು ಕೊಡಿಸಿ ಇವತ್ತು MRP ಏನು 9 ವರ್ಷ, ಯಾಕಂದ್ರೆ ಇವೆಲ್ಲರೂ ಕೂಡ ಏನಾಗ್ತದೆ, ಸಕ್ಕರೆ ಬೆಲೆ ಸಿಕ್ಕಾಗ ಪ್ಲೀಸ್ ಇವಾಗ ನಾನು ಮಾತಾಡ್ತಾ ಇದ್ದೀನಿ. ಈಗ ಇದೆಲ್ಲ ಏನದಂದ್ರೆ ಕೇಂದ್ರ ಸರ್ಕಾರ, ನಾವೇನ್ ಹೇಳ್ತಾ ಇದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ. ಯಾರ ವಿರುದ್ಧ ಟೀಕೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡಿ ಬಂದಿದ್ರು ಒಬ್ರು ಶುಗರ್ ಇಂಡಸ್ಟ್ರಿ. ನಾನು ಯಾಕೆ ಆನಂದ್ ನೆಮ್ಗೌಡ ಕೂಡ ಮಾತಾಡಿದ್ದೀನಿ, ಇದು ತಿಳ್ತೀನಿ. ಏನಪ್ಪ ಆನಂದ್ರಿ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು. ಬೇರೆ ಯಾವಾಗ ಬಾಗಿಲು ಬರ್ತಿರೋದು ಏನೋ ಒಂದು ಸ್ವಲ್ಪ ಕೆಲಸ ಐತಿ, ಮೆಟ್ಟಿಯವರು ತಿಳ್ಕೊಂಡಲ್ಲಿ ಬರ್ತಿರಲ್ಲ, ಒಂದೇನೋ ಕೆಲಸ ಐತಿ ಅಂತಂದ್ರು. ಅಲ್ಮಟ್ಟಿಗೆ ಬರ್ತೀರಾ, ಅಲ್ಲಿ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡೆ. ಯಾಕೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರಾಗ ತಿಳ್ಕೊಂಡಾಗ ಅವ್ರು ಹೇಳಿದ್ರು, ಇಲ್ಲ ಸರ್ 9 ವರ್ಷ ಆಯ್ತು ಈಗ MRP ರಿವೈಸ್ ಮಾಡಿಲ್ಲ, ಅದು ಒಂದು ಕೇಂದ್ರ ಸರ್ಕಾರದ ಆಗ್ತದೆ. ಮತ್ತು ಎಥನಾಲ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ. ಎಥನಾಲ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು 100% ಅವ್ರು ತಗೋತಾ ಇಲ್ಲ, ಬರೀ 40% ನಾವು ತಗೋತಾ ಇದ್ದಾರೆ ಅಂತಂದ್ರು. ಈಗ ಮತ್ತು ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ಪಂಚಪಣೆ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ನನ್ಗೆ ಅದು ಕಡಿಮೆ ಮಾಡ್ಯಾರ. ಇದೆಲ್ಲಾನು ಕೂಡ ಗಣನೆ ತಗೋಬೇಕಾಗ್ತದೆ. ಒಟ್ಟಾರೆ ಇವತ್ತು ಈ ಎಲ್ಲ ಫ್ಯಾಕ್ಟರ್ಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಅಂಗಡಿಯವರ ರಾಜ್ಯ ಸರ್ಕಾರ ಮತ್ತು ನಾನೇ ನಿಮ್ಮ ಮ್ಯಾಕ್ ಬ್ಲೇಮ್ ಮಾಡಕತ್ತಿಲ್ಲ, ರೈತರಿಗೂ ಒಳ್ಳೇದಾಗ್ಬೇಕಂತ ಹೇಳ್ತಾ ಇದೀನಿ ಕೇಳಿ ಏನ್ರಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ, MRP ಶುಗರ್ ಮ್ಯಾಗ್ ಇದು ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಹಾಕಂಗಿಲ್ಲ, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ರೂಪಾಯಿಗಾಗಿಲ್ಲ. ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ, ನಾನು ಹೇಳೋದಿಷ್ಟೇ, ಯಾರ್ದು ಬ್ಲೇಮ್ ಗೇಮ್ ಏನು ಅಂತಲ್ಲ. ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ, ನಮ್ಮ ಲಿಸ್ಟ್ ಮಾಡ್ತೀವಿ, ಶುಗರ್ ಕಮಿಷನರು, ಶುಗರ್ ಮಿನಿಸ್ಟರ್ ಇರ್ತಾರೆ, ಎಲ್ಲ ಚರ್ಚೆ ಮಾಡಿ ಒಂದು ದಿವಸ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಅಷ್ಟೇ ನಾವು ಮಾತಾಡ್ಬೇಕಾಗ್ತದೆ. ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು, ಹಿಂದೇನೂ ನಾವು ಮಾಡಿದೀವಿ. ಪ್ರಕಾಶ್ ಹುಕ್ಕೇರಿದ ಹಿಂದೆ 350-450 ಕೊಟ್ಟಿದ್ವಿ, ಹಿಂದೇನೂ ನಾವು ಮಾಡಿದೀವಿ. ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ, ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದಾಗ ಯಾರಿದ್ದಾರೆ, ಯಾರು ಬರ್ತಾರೆ ಅದಕ್ಕೆ ಸೆಂಟ್ರಲ್ ಶುಗರ್ ಯಾರು ಬರ್ತಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಭೇಟಿಯಾಗಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ಇದನ್ನೆಲ್ಲನೂ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ. ಅವ್ರಿಗೂ ಸಹಾಯವನ್ನ ತೆಗೆದುಕೊಂಡು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನಿದು ಮಾಡಿದಿರಿ ಇದನ್ನ ನಾನು ಮುಖ್ಯಮಂತ್ರಿಗಳು ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮಗೆ ಹೇಳಕ್ಕೆ ಬಯಸ್ತೀವಿ. ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು, ಶುಗರ್ ಮಿನಿಸ್ಟರ್ ಶ್ವರನ್ ಪಾಟ್ರು ಎಲ್ಲರೂ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿಯವರು. ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲೇ ನಾಳೆ ದಿವಸ ಚರ್ಚೆ ಮಾಡಿ, ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತು ಕೇಂದ್ರ ಸರ್ಕಾರ ಮಾಡ್ಕೊಂಡು ಎಲ್ಲರೂ ಕೂಡ ಮಾಡ್ತೀವಿ. ಏನೇನು ಹಂಗ ಕೇಂದ್ರ ಸರ್ಕಾರದ ಏನ್ ಕಾನೂನು ಐತಲ್ಲಪ್ಪ, FRP 10.2 10.25 ರಿಕವರಿ ಇದ್ರ
ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಮಾಡಿದೆ. ಒಂದ್ ನಿಮಿಷ ಪಾಪ ನೀ ಎಷ್ಟೊತ್ತರ ಮೇಲೆ ಒಬ್ರು ₹25 ಮತ್ತು ಒಳ್ಳೆ ಎಷ್ಟು ₹9.25 ಈಗ ನಾನು ನಿಲ್ಲಿಸಿದ್ದು ₹10.25 ಸರ್. ಅಲ್ಲೇ ಒಂದೊಂದು ರಿಕ್ವರಿ 3 ರಿಕ್ವರಿ ಮೋಸ ಆಯ್ತು. ಅಲ್ಲೇ ₹1000 ಹೋಗಿ ಸರ್ ನಾವು. ಅಲ್ಲ ಬಿಜಾಪುರ ಜಿಲ್ಲಾದಾಗ ಎಲ್ಲ 10.25 ಅದೇ ಅದಾವು ಎಲ್ಲಾನು. ಒಬ್ಬೊಬ್ರು ಮಾತಾಡ್ರಪ್ಪ, ಎಲ್ಲರೂ ಮಾತಾಡಿದ ಪಂಚಪ್ಪಣ್ಣ ಮಾತಾಡ್ಲಿ. ನಾ ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ರಿ. ನೇರವಾಗಿ ನಮ್ಮ ಉಸ್ತುವಾರಿ ಸಚಿವರದ ಜವಾಬ್ದಾರಿ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ. ಈಗ ನೀವು ಹೇಳ್ದಂಗೆ ರೈತರನ್ನ ರಾಜಕೀಕರಣಗೊಳಿಸಲಾರ್ದೆ ನಾವು ನಿಷ್ಪಕ್ಷಪಾತದಿಂದ ರೈತನ ದೃಷ್ಟಿಕೋನದಿಂದ ಇಟ್ಕೊಂಡು ಮಾತಾಡೋದನ್ನ ರಾಜಕಾರಣ ಮಾತಾಡೋದಲ್ಲ. ಆದ್ರೆ ಇಲ್ಲಿ ಈ ಸಮಸ್ಯೆಗೆ 20 ವರ್ಷಗಳಿಂದ ಮುಂದುವರೆದಿರ್ತಕ್ಕಂಥ ಸಮಸ್ಯೆ ಇದೆ. 2005ರಿಂದ ಯಾವುದೇ ಸರ್ಕಾರಗಳು ಬಂದರೂ ಸಹಿತ ಇವತ್ತಿಗೂ ಪರಿಹಾರ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಸಮಸ್ಯೆ ನಿವಾರಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡೇ ಇಲ್ಲ, ಇವತ್ತಿಗೂ ಆಗಿಲ್ಲ. ಈಗ ನಿಜವಾಗಿ ವೈಜ್ಞಾನಿಕ ಉತ್ಪಾದನೆ ವೆಚ್ಚದ ಆಧಾರದ ಮೇಲೆ FRP ನಿಗದಿ ಮಾಡತಕ್ಕಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ. ಯಾವ ಉತ್ಪಾದನಾ ವೆಚ್ಚ ಇವ್ರ ಗಣನೆಗೆ ತಗೊಂಡು ನಾವು ಕೊಂಡ್ಕೊಳ್ತಕ್ಕಂಥ ಮಾಲು 3ರಿಂದ 4 ಪಟ್ಟು ಹೆಚ್ಚಾಗ್ಯದ. ಆದ್ರೆ ನೀವು ಮಾಡಿರ್ತಕ್ಕದ್ದು 1 ಪಟ್ಟು. ಅದಕ್ಕೆ ನಾನು ಅದು ಯಾರ ಪಾತ್ರ ಯಾರು ಅನ್ನೋದಕ್ಕಿಂತಲೂ ನಾನು ನೇರವಾಗಿ ಸರ್ ಇದ್ರಾಗ 2 ಒಂದು ತುರ್ತು ಪರಿಹಾರ, ಇನ್ನೊಂದು ಶಾಶ್ವತ ಪರಿಹಾರ. ನೀವು ಶಾಶ್ವತ ಪರಿಹಾರದ ಬಗ್ಗೆ ರಾಜ್ಯ ರೈತ ಸಂಘಟನೆಗಳ ಅಧ್ಯಕ್ಷರ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಮಾಡ್ಕೊರಿ. ತುರ್ತು ಪರಿಹಾರ ಈ ಸದ್ಯ ನಮ್ಮ ಹೊಟ್ಟೆ ಇರ್ಲಿಕ್ಕತ್ತದ. ಈ ವರ್ಷ ಮುಂಗಾರು ಬೆಳೆ ಎಲ್ಲ ಹಾಳಾಗ ಕಲಾಸ ಕಬ್ಬು ಬಂದ್ಬಿಟ್ರೆ ಏನೂ ಇಲ್ಲ. ಅದೇ ನಮ್ಮ ಜೀವನಕ್ಕೆ ಆಧಾರ. ಅದನ್ನ ತುರ್ತು ಕಾರ್ಖಾನೆಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಕಾರ್ಖಾನೆಯವರು ಯಾವ ವರ್ಷನೂ FRP ನಾರ್ಮ್ಸ್ ಪ್ರಕಾರ 14 ದಿನಗಳಲ್ಲಿ ಪೇಮೆಂಟ್ ಯಾವ ಕಾರ್ಖಾನೆಯವರು ಮಾಡಿಲ್ಲ. ಅದು ಎಷ್ಟೇ ದಿವಸ 15 ದಿವಸ ಲೇಟ್ ಮಾಡಲಿ, ತಿಂಗಳ ಲೇಟ್ ಮಾಡಲಿ, 2 ತಿಂಗಳ ಲೇಟ್ ಮಾಡಲಿ, ಆಸ್ ಪರ್ FRP ನಾರ್ಮ್ 15% ಇಂಟ್ರೆಸ್ಟ್ ಇನ್ಕ್ಲೂಡ್ ಮಾಡಿ ಪೇಮೆಂಟ್ ಮಾಡ್ಬೇಕಂತದ ಅದ ಇಲ್ರಿ. ಯಾವ ಮಾಡಿದ್ರಿ? ಒಂದೇ ಒಂದು ಕಾರ್ಖಾನೆ ಮಾಡೋದ ಹೆಸರು ಹೇಳ್ರಿ ನೀವು. ಯಾರು ಮಾಡಿಲ್ಲ. ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದನ್ನ ಏನಂತೀರಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಥಾರಿಟಿ ತಮ್ಗದ. ಅದಕ್ಕೆ ತಾವು ಈ ಹಂಗಾಮಿನಲ್ಲಿ ಆದ್ರೆ ಸಹಿತ 14 ದಿವಸದ ನಂತರ ಅವ ಪೇಮೆಂಟ್ ಮಾಡುವ ಕಾರ್ಖಾನೆ ಒಂದು ವೇಳೆ ಯಾವುದೋ ಕಾರಣಕ್ಕೆ ವಿಳಂಬ ಆದ್ರೆ ಆ ವಿಳಂಬ ಅವಧಿಗೆ 15% ಬಡ್ಡಿ ಹಾಕಿ ಕೊಡ್ಬೇಕು. ದಿಸ್ ಇಸ್ ನಂಬರ್ 1 ತುರ್ತು ಮಾಡ್ತಕ್ಕಂಥದ್ದು. ನಂಬರ್ 2 ನೀವು ಇಳುವರಿ ಬಗ್ಗೆ ಹೇಳ್ತೀರಿ. ಇಳುವರಿ ಮೊದಲ 9 ಸರ್ FRP ನಾರ್ಮ್ ಪ್ರಕಾರ 9 ಬಂದ್ರೆ ದಟ್ ಇಸ್ ಎಲಿಜಿಬಲ್ ಕೇನ್. ಆಮೇಲೆ ಏನ್ ಮಾಡಿದ್ರು 9.5 ಮಾಡಿದ್ರು. ಈಗ 10 ಅಲ್ಲಿ ಇರ್ತಾರೆ. ಅಂದ್ರೆ ನೀವು ಒಂದು ಪಾಯಿಂಟಿಗೆ ₹350 ರೈತರಿಗೆ ಅಲ್ಲೇ ಹೊರತು ಕೊಟ್ಟಂಗಾಯ್ತು. ಡಿಫರೆಂಟ್ ಅದು ಆಗ್ಬಾರ್ದ್ರಿ. 9.5 ಈಸ್ ದಟ್. ಇದು ರಿಕವರಿ ಆಧಾರದ ಮೇಲೆ ಅದ ಸಾಹೇಬ್ರೆ. ಈಗ ನೀವು ಕೃಷ್ಣಾ ಬೆಲ್ಟ್ನಾಗ ಮಹಾರಾಷ್ಟ್ರಕ್ಕೆ ಹೋದ್ರೆ 13-14% ರಿಕವರಿ ಅದು ಆಟೋಮೆಟಿಕಲಿ ಹೆಚ್ಚಾಗ್ತದೆ. ನಮ್ಮಲ್ಲಿ ಇನ್ನೊಂದು ಏನ್ ದೋಷ ಆಗ್ಲಿಕ್ಕಂದ್ರೆ ತಾವು ಕಾರ್ಖಾನೆಯವ್ರಿಗೆ ನಿರ್ಬಂಧ ಹಾಕ್ರಿ, ಮ್ಯಾಚ್ಯೂರ್ಡ್ ಆಗ್ಲಾರ್ಕ ಏನ್ ತೋಲಾರ್ದಂಗೆ ತಾವು ನೋಡ್ಕೊರಿ. ವಿದೌಟ್ ಮ್ಯಾಚ್ಯೂರಿಟಿ ಏನ್ ಕಬ್ಬದ ನೀವು 9% ಇವತ್ತೇನ್ ಕೇಂದ್ರ ಸರ್ಕಾರದವ್ರು ನಿಗದಿ ಮಾಡ್ಯಾರ ಮ್ಯಾಚ್ಯೂರ್ಡ್ ಕೇನ್ ಎದಕ್ಕೆ ಅನ್ಬೇಕಂತ ಹೇಳಿ, ಅದಕ್ಕಿಂತಲೂ ಕೆಳಗಿಂದ ಖರೀದಿ ಮಾಡ್ಲಕ್ಕಂತ ತಾವು ನಿರ್ಬಂಧ ಹಾಕ್ರಿ. ಎವರೇಜ್ ಈಗ 12-13 ಬೆಳೆದಂತ ರೈತ ಹೊಡೆದು ಕೊಡಿರ್ತದ. ಅದು ನಾ 12-13 ನಾನು ರಿಕವರಿ ಇದ್ದದ್ದು ಕಬ್ಬು ಕೊಟ್ಟೆ, ಒಬ್ಬೊಂದು 5-6 ರಿಕವರಿ ಇದ್ದದ್ದು ಕಬ್ಬು ಬತ್ತು, ಪೆಟ್ಟ ಯಾರಿಗೆ ಬೀಳ್ತದ್ರಿ? ರಿಕವರಿ ಚೆಕ್ ಮಾಡೋ ಸಿಸ್ಟಮ್ ಇಲ್ಲ ಸರ್. ಕೆಲವೊಂದು ಕಾರ್ಖಾನೆಯವರು ಈ ಗೋಜನ್ಕ ಹಿಪ್ಪಿ ಕಮ್ಮಿ ಬೀಳ್ತದ ಅಂತ ಹೇಳಿ ಲೋ ರಿಕವರಿ ಕೇನ್ ತೋತಾರ. ಯಾರು ಕೊಟ್ರಿ ಅವರಿಗೆ ಲೋ ರಿಕವರಿ ಅಧಿಕಾರ? ತಾವು 2 ಜವಾಬ್ದಾರಿಗಳನ್ನ ತಾವು ನಿಭಾಯಿಸಿ. ಒಂದು ಲೋ ರಿಕವರಿ ಕೇನ್ ತಗೋಬಾರ್ದು, 2ನೇದ್ದು ಟೈಮ್ಲಿ ಪೇಮೆಂಟ್ ಆಗಬೇಕು. ಇದು ತಮ್ಮ ಸುಪರ್ದಿ ಒಳಗೆ ಬರ್ತದೆ. ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದೀರಿ, ಕಾನೂನು ಕ್ರಮ ನೀವು ನೇರವಾಗಿ ತಗೋಬಹುದು, ಸರ್ಕಾರದ ಅನುಮತಿ ಇರ್ಲಾರ್ದೆ. ಇನ್ನು 3ನೇದ್ದು MB ಪಾಟೀಲ್ ಸಾಹೇಬ್ರ ತಮ್ಮ ರಿಕ್ವೆಸ್ಟ್ ಮಾಡ್ಕೋತೀನಿ ನಾ. ಈ ರೈತ ಮುಗ್ಧ, ಅವನಿಗೆ ಅಂಕಿ ಸಂಖ್ಯೆ ಲೆಕ್ಕ ಏನೂ ಗೊತ್ತಿಲ್ಲ. ಇವತ್ತು ಸಕ್ಕರೆ ಕಾರ್ಖಾನೆಗಳು ಉತ್ಪಾದನೆ ಮಾಡತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಕ್ಕರೆ ಹಿಡ್ಕೊಂಡು ನೀವು ಪ್ರೆಸ್ ಮಿಡ್ ತರ ಎಲ್ಲಾ ಉತ್ಪನ್ನಗಳು ಕನಿಷ್ಠ 10ರಿಂದ 12 ಉಪ ಉತ್ಪಾದನೆಗಳು ಮಾಡ್ತಾರೆ ಕಾರ್ಖಾನೆಗಳು.
ಪ್ರತಿಯೊಂದ್ರ ಮೇಲೂ ತಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವ್ರು ಟ್ಯಾಕ್ಸ್ ಹಾಕ್ತೀವಿ. ಬೈ ಟ್ಯಾಕ್ಸ್ ನಿಮ್ಗೆ 6,000 ರೂಪೀಸ್ ಕಲೆಕ್ಟ್ ಆಗ್ತದೆ. ನೀವು ಇಂಥ ಸಂದರ್ಭದೊಳಗ ಈಗ ಹೆಂಗ್ ತೊಗರಿ ಕೊಟ್ಟಿರಿ ಅಲ್ಲಿ ಗುಲ್ಬರ್ಗದಾಗ, ಎಲ್ಲ ಕಡೆನು ಇಡೀ ರಾಜ್ಯದ ತುಂಬಾ ತೊಗರಿಗೆ 7,000 ರೂಪಾಯಿ ಬೆಂಬಲ ಬೆಲೆ ಇವರು ಕೇಂದ್ರದವ್ರು ನಿಗದಿ ಮಾಡಿದ್ರೆ, ನೀವು 500 ರೂಪಾಯಿ ಹಾಕಿ ಕೊಟ್ಟಿರಿ. ಇಲ್ಲಿ ಯಾರ್ದು ಬಿಡೇ ಬೇಡ, ಯಾ ಕಾರ್ಖಾನೆಯವ್ರದ್ದು ಬೇಡ. ಈಗ ಪಾಪ ಅವ್ರು ಸತ್ತು ಮಣ್ಣು ಮುಕ್ಕಲ್ಗತ್ತಾವ ಕಾರ್ಖಾನೆವು, ನೀವೇನು ವಸೂಲಿ ಮಾಡ್ತೀರಿ ಅವರಿಂದ ಟ್ಯಾಕ್ಸ್? ಅದ್ರೊಳಗೆ ನೀವು ಸಪೋರ್ಟ್ ಪ್ರೈಸ್ ಕೊಡ್ರಲ್ಲ, 1,000 ರೂಪಾಯಿ ಡಿಕ್ಲೇರ್ ಮಾಡ್ರಿ. ನೀವು ಯಾರು ಎಲ್ಲ ಇಬ್ರು ಕೂಡಿ, ನೀವು ಇಬ್ರು ಈಗ ತೊಗರಿ ಒಳಗೆ ಹೆಂಗ ಅವರು ನೀವು ಕೂಡ ಹಂಚಿ ಕೊಡ್ಲಿಕ್ಕಿರಲ್ಲ. ನಮ್ಗೇನ್ ಬೇಕು ಸಾಹೇಬ್ರ, ನಮಗೇನು ಹೋಳಿಗೆ ಬೇಕು, ನೀವು ಹಬ್ಬಿತ್ತಳೆಗಾರೆ ಕೊಡ್ರಿ, ಕುಲ್ಲದೆಳೆಗೂ ಕೊಡ್ರಿ. ಎರಡೂ ಹೇಳಿದ್ರಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಧಿಸ್ತಕ್ಕಂಥ ತೆರಿಗೆ 6,000 ರೂಪಾಯಿ ಕಲೆಕ್ಟ್ ಮಾಡ್ತೀರಿ. ಆ 6,000 ರೂಪಾಯಿ ಒಳಗೆ ಒಂದು 25% ಬೇಡ 10%, 6,000ಕ್ಕೆ 600 ಆಯ್ತಲ್ರಿ. ನೀವೊಂದು 600 ಇದು ಕೂಡಿಸಿರಲ್ಲ, 3,200ಕ್ಕೆ. ಈ 3,200 ತನಕ ಬಂದು ನಿಂತಾರಲ್ಲ ಅವ್ರು ಕಾರ್ಖಾನೆಯವರು. ನೀವು ಇದೊಂದು 600 ಪ್ಲಸ್ ಮಾಡಿದ್ರೆ ಎಷ್ಟಾಯ್ತು ಸಾವಿರ? 3,800 ಆಯ್ತಿಲ್ರಿ. ನಮಗೂ ಇಟ್ಟು ಲೆಕ್ಕ ಮಾಡಟ್ಟು ಓದಿಸ್ಯಾರಿ. ದಯಮಾಡಿ ಅದಕ್ಕೆ ಓದಿಸ್ಯಾರ, ದಯಮಾಡಿ ತಾವು ಮನಸ್ಸು ಮಾಡಿದ್ರೆ ಏನ್ರಿ, ಇವತ್ತ ಕರ್ನಾಟಕ ರಾಜ್ಯ ಸರ್ಕಾರದೊಳಗೆ ಯಾವುದೋ ಆಗೋದಿಲ್ಲ ಗೊತ್ತಿಲ್ಲ. ಮುಂಬರುವ ಮುಖ್ಯಮಂತ್ರಿಗಳಿಗೆ ಹೇಳಿ ಇದು ಆಗ್ಲಿಕ್ಕತ್ತದ. ಈಗ ಅದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಈ ರೈತನ್ನ ಹುದಲಂದು ಹೊರಗೆ ತೆಗೀರಿ, ನಿಮ್ಮ ಆ ಷಡನು ಈಡೇರ್ತವ. ಮತ್ ನೀವು ಈ ರೈತಗೆ ಅಲ್ಲೇ ಕುಟ್ಟಿಸಿದ್ರಿ, ಆ ರೈತನ ಶಾಪ್ ನಿಮ್ಗೂ ತಟ್ಟವ. ಯಾವಾಗ ಮಾಡ್ಕೋತೀರ ನೋಡ್ರಿ. ಅವ್ರು ಕೊಟ್ಟಾರ ಅವ್ರಿಗೆ ಪಕ್ಷದವ್ರು ಮಾಡಿ ನಾವು ಬಂದಿದ್ದೀವಿ, ನೀವು ಬಂದಾಗ ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ. ಕುತ್ಕೊಳ್ರಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಸ್ವಲ್ಪ ಪದ್ಧತಿ ಅಂತ ಕುತ್ಕೊಳ್ರಿ. ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ. ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ. ನಾನು ಬಂದು ಮಾತಾಡಿದಾಗ ನನಗೆ ರೈತ ಮುಖಂಡರು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರುಗಳು ಉತ್ತರ ಕೊಡುವಂತ ಸುದಕ್ಕೂ ನನಗೆ ಬರೋದಿಲ್ಲ, ಅದು ಮಾಡಕ್ ಹೋಗಲ್ಲ. ನಿಮಗೆ ಬೇಕಾದಾಗ ನೀವು ಒಂದ್ಸಲ ಸೆಪರೇಟ್ ಆಗಿ ಅವ್ರು ಬಂದು ಭೇಟಿ ಆಗ್ರಿ. ಅದಕ್ಕೆ ನೀವು ಬಂದು ಭೇಟಿ ಆಗಿ, ನೀವು ಸೆಪರೇಟ್ ಆಗಿ ಬಿಜೆಪಿ ಅವ್ರು ಬಂದು ಹೇಳ್ರಿ. ನಿಮ್ ಅಧ್ಯಕ್ಷರಿರಿ, ನೀವು ಅಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಮಾಡಿಸ್ಕೊಡ್ತೀರ ಅಂತ ನೀವು ಹೇಳ್ರಿ. ಫಸ್ಟ್ ನಮಗೆ ಬೇಕಾಗಿದಂದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ನಾಗ ವಿನಂತಿ ಮಾಡ್ಕೋತೀವಿ. ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ. ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ಮೊದಲು ನಮ್ಗೆ. ಯಾಕಂದ್ರ ಅದನ್ನ ಅವ್ರು ಮಾಡ್ಸಲ್ಲ, ಅದನ್ನ ಅವ್ರು ಸಪ್ರೇಟ್ ಮಾಡಿ ಸುಮ್ಮನೆ ಹೇಳ್ತೀನಿ. ಈಗ ಬಹಳಷ್ಟು ವಿಚಾರಗಳನ್ನ ಈಗ ಪಂಚಕೋಣ ಕಲಬುರ್ಗಿ ಹೇಳಿದೆ. ಯಾಕಂದ್ರೆ ಪಂಚಕೋಣ ಕಲಬುರ್ಗಿ ಕಂಡ್ರಾಗಿ ನಾವು ಎಷ್ಟೋ ಸಲಹೆ ತಗೋತಿರ್ತೀವಿ ಅವ್ರ ಕಡೆ, ವಿಶೇಷವಾಗಿ ಭೀಮಾ ಇದ್ರಾಗ. ಮಣ್ಣಿನೂ ತಗೊಂಡಿನಿ ಭೀಮಾ ಸೀನಾ ಇದ್ರಾಗ ಎಕ್ಸ್ಪರ್ಟ್ ಅಲ್ಲ. ಒಬ್ರು ಕೃಷ್ಣ ಕುಂಬಾರ, ಇವರು ಭೀಮಾ, ಇಬ್ರು ಪವರ್ ಆಫ್ ಅಟರ್ನಿ ಹೋಲ್ಡರ್ಸ್ ಇಲ್ಲೇ ಇದ್ದಾರೆ ಇಬ್ರು. ಕೃಷ್ಣ ಕುಂಬಾರ ಸೊ ಹೀಗಾಗಿ ವಿಚಾರಗಳನ್ನ ಹೇಳಿದಾರೆ. ಈ ಎಲ್ಲಾ ವಿಚಾರಗಳನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ನೀ ಮುಚ್ಚಿ ಮರಿ ಇಲ್ಲ. ಈಗ ಪಂಚಪ್ಪಣ್ಣ ಕಲಬುರ್ಗಿ ಅವ್ರು ಹೇಳಿದ್ದು 14 ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ, ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ, ಜಿಲ್ಲಾಧಿಕಾರಿಗಳಿಗೆ ಇರ್ತದೆ. ಶುಗರ್ ಮಿನಿಸ್ಟ್ರಿ, ಶುಗರ್ ಕಮಿಷನರು ಅದನ್ನ ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಅವ್ರೇನು ಹೇಳಿದಾರ, ಈಗ ಎಲ್ಲ ಈ ಬೈ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ ಅಂತ ಪ್ರೆಸ್ ಮಾಡಿ ಹಿಡ್ಕೊಂಡು ಉಳಿದೆಲ್ಲ ಏನೇನು ಬೈ ಪ್ರಾಡಕ್ಟ್ಸ್ ಇರ್ತವೆ, ಆ ಬೈ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನ ರೈತರಿಗೆ, ಕಬ್ಬಿನ ಬೆಳೆಗಾರರಿಗೆ ಅದನ್ನು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು FRPನೂ ಕೂಡ ಇವತ್ತು ಏನು ವೇರಿಯೇಬಲ್ ಅದ. ಈಗ ಎಲ್ಲ ಏನಂದ್ರೆ ಬೇಸ್ಡ್ ಆನ್ ರಿಕವರಿ, 9 ಇದ್ರೆ ಬೇರೆ, 10 ಇದ್ರೆ ಬೇರೆ, 11 ಇದ್ರೆ ಬೇರೆ, 12 ಇದ್ರೆ ಬೇರೆ, ಹಿಂಗೆಲ್ಲ ನಮ್ಮಲ್ಲಿ ಜನರಲ್ ಆಗಿ 11-12% ಐತೆ ನಮ್ಮಲ್ಲಿ. 12 ತನ ಐತೆ, 12 ತನ. ಭೀಮಾದಾಗ ಸ್ವಲ್ಪ ಕಡಿಮೆ ಇರಬೇಕು, ಭೀಮಾದಾಗ ಕಡಿಮೆ ಐತಿ. ಆಮೇಲೆ ಒಂದು ಪ್ಲೀಸ್ ನೀವು ಈಗ ಇನ್ನೊಂದು ಪಂಚವಣ, ಈಗ ಇದು ಅಲ್ಲ, ನಾನು ಹಿಂದಾಡಿ ಹೇಳ್ತೀನಿ ಮಾತಾಡ್ತೀನಿ. ಅದು ಕೂಡ ಹಿಂದೆ ನಾನು ಒಂದು ಪ್ರಾಜೆಕ್ಟ್ ಮಾಡಿದೀನಿ, ನಾನು ನೀರಾವರಿ ಮಂತ್ರಿ ಇದ್ದಾಗ. ಈ ಎಲ್ಲ ಕೆನಾಲ್ ನೆಟ್ವರ್ಕ್ ಮ್ಯಾಗ ಇದ್ದದಂತದ್ದು ನಾನು ಜಾಸ್ತಿ ಪ್ರಸ್ತಾಪ ಮಾಡ್ತೀನಿ. ಈ ಡ್ರಿಪ್ ಇರಿಗೇಷನ್ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು, ರೈತ ಮತ್ತು ಸರ್ಕಾರ ಮೂರು ಕೂಡಿ, ಅಂದ್ರೆ ಶುಗರ್ ಫ್ಯಾಕ್ಟರಿ ಅವರು ಗ್ಯಾರಂಟಿ ಇರ್ತಾರೆ,
ಒಂದು ಲೋನ್ ತೊಗೊಂಡು ಡ್ರಿಪ್ ಹಾಕಿ ಇದು ಮಾಡ್ಲಿಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದೆ, ನಿಮ್ಗೆ ಗೊತ್ತೈತೆ, ನೆನಪೈತೆ, ಮಾಡಿದನು ಎಲ್ಲ ಇಲ್ಲ ಅದಲ್ಲ ಅಂತಾರ ಓವರಾಲ್ ಆಗಿ ಎಲ್ಲ ಇದಕ್ಕೆ ಮಾಡಿದ. ಈಗ ಏನಾಗ್ತದ, ಡ್ರಿಪ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಇವತ್ತು ಕಬ್ಬಿನ ಏನು ರೈತರು ಏನಿದಾರಲ್ಲ ಅವ್ರಿಗೆ ಈ ಡ್ರಿಪ್ ಮಾಡಿದ್ರಿಂದ ರಿಕವರಿ ಇವತ್ತು ಏನಾಗ್ತದೆ, ಇದಕ್ಕೆ ಏನು ಹೇಳ್ತಾರಲ್ಲ, ಯಾವ್ದು ವೀಕ್ ಏನು ಇರ್ತದಲ್ಲ ಎಲ್ಲ ಇದು ಎಲ್ಲಾನು ಒಂದೇ ಒಂದು ಗ್ರೋತ್ ಆಗ್ತದೆ. ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ, ಅಂದ್ರೆ ಎಲ್ಲ ಮ್ಯಾಚೂರ್ಡ್ ಕೇನ್ ಬರ್ತದೆ. ಮ್ಯಾಚೂರ್ಡ್ ಕೇನ್ ಬರೋದ್ರಿಂದ ರಿಕವರಿನೂ ಕೂಡ ಜಾಸ್ತಿ ಆಗ್ತದೆ, ರೈತರಿಗೂ ಕೂಡ ಆಗ್ತದೆ. ಮತ್ತು ಅದು ಶುಗರ್ ಕೇನ್ ನೀವೇನು ಡ್ರಿಪ್ ಹಾಕ್ತಿರಲ್ಲ, ಡ್ರಿಪ್ಪಿನ ಅಂಗಡಿ ಅದ, ನಿಮ್ಗೆಲ್ಲ ಹೇಳ್ತೀನಿ, ನಿಮ್ಗೆ ಫೈದೆ ಭಾಳ ಇದೆ ನಮ್ಗೆ. ಡ್ರಿಪ್ ಮಾಡೋದ್ರಿಂದ ಡಿಸಿವರ ವಿದಿನ್ 2 years ರೈತ ಡ್ರಿಪ್ ಮಾಡ್ತಾನಲ್ಲ, ಆ ಡ್ರಿಪ್ನಾಗ ಅವ್ನು 2 ವರ್ಷನಾಗ ಅವ್ನು ಡ್ರಿಪ್ಪಿನ ಕಾಸ್ಟ್ ವಾಪಸ್ ಬಂದಿರ್ತದೆ. 40% ಅವನು ಇದು ಜಾಸ್ತಿ ಆಗ್ತದೆ. ನಾನೊಂದು ದೊಡ್ಡ ಬುಕ್ಲೆಟ್ ಮಾಡಿದ್ದೀನಿ ಅದನ್ನು, ಅದು ಸ್ವಲ್ಪ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವಾಗ ನಮಗೆ ಅದನ್ನ, ಯಾಕಂದ್ರೆ ಕೆಲವೊಂದು ಆ ಕೆನಾಲ್ ನೆಟ್ವರ್ಕ್ ಮ್ಯಾಗ ಏನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಕ್ಕೆ ಒಂದು 2,500 ಕೊಡ್ಬೇಕಾಗಿತ್ತು, ಅದಕ್ಕೆ ಅದನ್ನ ಸ್ವಲ್ಪ ಅಪ್ರೂವ್ ಮಾಡಲಿಲ್ಲ. ಆದರೆ ಕಬ್ಬಿಗೆ ನೀವು ಡ್ರಿಪ್ ಮಾಡೋದ್ರಿಂದ ಮ್ಯಾಚೂರ್ಡ್ ಕೇನ್ ಬರ್ತದೆ, 40% ಈಲ್ಡ್ ಜಾಸ್ತಿ ಆಗ್ತದೆ, ಮಿನಿಮಮ್ 40%, ಅಪ್ ಟು 100% ಈಲ್ಡ್ ಜಾಸ್ತಿ ಆಗಿದೆ ಅಂತ ರಾದ. ಅವ್ನಿಗೆ 2 ವರ್ಷದ ರಿಕವರಿ ಆಗ್ತದೆ. ನಾನೇನ್ ಮಾಡಿದ್ವಿ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಅವಾಗ ನೆಟ್ ಆಫ್ ಇನ್ನೂ ಜೇನ್ ಆಡಿದ್ದು ನಾ ಮಾಡಿದಾಗ, ಈಗ ಗೊತ್ತಿಲ್ಲ ನನಗೆ, 2 ಟಾಪ್ ಕಂಪನೀಸ್ ಇದ್ದು ಅವಾಗ. ಇಬ್ಬರನ್ನು ಕರೆಸಿ ರೈತ ಎಲ್ಲ ಫ್ಯಾಕ್ಟ್ರೀಸ್ ಕರೆಸಿ ಮೀಟಿಂಗ್ ಮಾಡಿದೆ ನಾನು. ಮಾಡಿ ಇವತ್ತು ನೋಡ್ತಾರ ಶುಗರ್ ಫ್ಯಾಕ್ಟ್ರಿ ಅವರು ಆ ಲೋನ್ ಏನ್ ಬರ್ತಾ ಕೊಡ್ತಾರಲ್ಲ, ಈ ಕಂಪನೀಸ್ ಅವ್ರು ಯಾರು ರೈತರು ತಗೋತಾರ ಕಂಪನಿಯಿಂದ ಲೋನ್ ಬರ್ತಿದ್ದಲ್ಲ, ಅದನ್ನ ಶುಗರ್ ಫ್ಯಾಕ್ಟ್ರಿ ಅವರು ಹೆಚ್ಚುವರಿಯಾಗಿ ಇವತ್ತು ನೀವೇನು ಉದಾಹರಣೆಗೆ 1 ಲಕ್ಷ ತಗೋತಾ ಇದ್ರಿ, ಈಗ ಆ 1 ಲಕ್ಷದಿಂದ ಜಾಸ್ತಿ ಏನು ಬರ್ತದ ಅದನ್ನ ಡಿಡಕ್ಟ್ ಅದು ಮಾಡ್ಕೊಂಡು ಅವ್ರ ಲೋನ್ನಾಗ ಡಿಡಕ್ಟ್ ಮಾಡ್ಕೊಳಕ್ ಮಾಡಿದ್ರು. ಅವ್ರು ಫ್ರೀ ಆಗಿ ಒಂದು 2 ವರ್ಷ ಬಿಟ್ಟು ಫ್ರೀ ಆಗಿ ಬಿಡ್ತದ. ಹೆಚ್ಚಿಗೆ ಅದು ಇರಲಿ, ಸಪ್ರೇಟ್ ಆಗಿ ಮಾತಾಡ್ತೀನಿ, ನಾವು ಪಂಚಪಣ ಎಲ್ಲ ಮಾತಾಡ್ತೀವಿ, ನಿಮ್ಮನ್ನು ಕರೆಸ್ತೀವಿ. ನಾವು ಏನಾದ್ರೂ ಮೊನ್ನೆ ಮುಂದುವರ್ಸ್ಕೋಬೇಕು ಅನ್ನೋದು ನಮ್ದು ಒಂದು ವಿಚಾರ ಐತಿ. ಓಕೆ, ಅವಾಗ ನಾವು ಏನೇನೋ ಮಾಡ್ತಿರ್ತೀವಿ ಕಾರ್ಬಾರ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಇವತ್ತು ಹೇಳಿದ್ದಾರೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಎಚ್ ಕೆ ಪಾಟೀಲ್ರು ಎಲ್ಲ ಸಚಿವರು ಇರ್ತಾರೆ, ಎಲ್ಲ ಶಿವಾನಂದ ಪಾಟೀಲ್ರು ಇರ್ತಾರೆ. ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ರಾಜ್ಯ ಸರ್ಕಾರದಿಂದ ಏನಾಗಬೇಕು, ಕೇಂದ್ರ ಸರ್ಕಾರದಿಂದ ಏನಾಗಬೇಕು, ಮತ್ತು ಅತಿ ಶೀಘ್ರದಲ್ಲೇ ಇವತ್ತು ಪ್ರಧಾನಮಂತ್ರಿಗಳಿಗೆ ಸಮಯ, ಬಿಹಾರ್ ಚುನಾವಣೆ ಅಂತದ, ಯಾವಾಗ ಮುಗಿತದ ಗೊತ್ತಿಲ್ಲ ನನಗೆ, ಯಾವಾಗ ಮುಗಿತದ ಅಲ್ಲ ಪ್ರಧಾನಮಂತ್ರಿಗಳು ಟೈಮ್ ತಗೋಬೇಕಲ್ಲಪ್ಪ. ನಾಳೆ ನಾವು ಕ್ಯಾಬಿನೆಟ್ ನಾವು ಡಿಸೈಡ್ ಮಾಡ್ತೀವಿ. ಸುಮ್ಮನೆ ನಾ ರಾಜಕೀಯ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಪ್ರಧಾನಮಂತ್ರಿಗಳು ಬಿಹಾರ್ ಎಲೆಕ್ಷನ್ ಎಂ ಪಿ ಪಾಟೀಲ್ ಹೇಳಿದ್ರಪ್ಪ ಅದು ಬೇಡ. ಅವರು ಎಲ್ಲೆಲ್ಲ 2 ಆಗ್ಬೇಕಪ್ಪ, ಬರೇ ಒಂದಲ್ಲ. ಬರೇ ವಿಜೇಂದ್ರ ಅವ್ರು ಬಂದು ಇಲ್ಲಿ ನಮಗೆ ಇದು ಮಾಡಿ ಹೇಳಿದಾರೆ, ಅವ್ರದ್ದು ಜವಾಬ್ದಾರಿ ಅದ, ಅಧ್ಯಕ್ಷ ಅದಾರ, ಅವರು ಬಂದು ಹೇಳ್ಬೇಕಾಗ್ತದೆ. ಎಲ್ಲ ನಮ್ನ ನಾವು ಮಾಡ್ತೀವಿ, ಅವ್ರದ್ದು ಅವ್ರು ಮಾಡ್ಬೇಕಾಗ್ತದೆ. ಮಾಡಿಸ್ತೀವಿ ನಾವು, ಅದನ್ನೆಲ್ಲ ಮಾಡಿಸ್ತೀವಿ ಅಂತ ಮಾತನ್ನು ಹೇಳಿ ರಾಜ್ಯ ಒತ್ತು ಒಳ್ಳೆದ. ಪಂಚಪ್ಪನ ಹೇಳ್ತೇನೆ, ನಾನು 100ಕ್ಕೆ 100 ಒಪ್ತೀನಿ. ಪಂಚಪ್ಪನ ಹೇಳಿದ 100ಕ್ಕೆ 100 ಒಪ್ತೀನಿ. 2 ಸರ್ಕಾರಗಳು ಮಾಡ್ಬೇಕಾಗಿತ್ತು.